ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಮುಂದುವರಿತಾ ಇದೆ ವೀಕ್ಷಕರೇ. ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಸುರ್ಜೇವಾಲಾ ಅವರ ಭೇಟಿಯ ಬಳಿಕ ನಮ್ಮ ರಾಜ್ಯದ ಶಾಸಕರೊಂದಿಗೆ ಮುಖ್ಯಮಂತ್ರಿಗಳು ಮಾತುಕತೆಯನ್ನು ನಡೆಸಿದ್ದಾರೆ. ಡೆಲ್ಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಗಿದೆ. ಸುರ್ಜೇವಾಲಾ ಭೇಟಿಯ ಬಳಿಕ ಶಾಸಕರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಸಿಎಂ. 24 ಅಕ್ಬರ್ ರಸ್ತೆಯಲ್ಲಿ ಕಾಂಗ್ರೆಸ್ ನಾಯಕರೊಂದಿಗೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದಾರೆ. ಈಗ ಒಂದಷ್ಟು ಜನ ಕಾಂಗ್ರೆಸ್ ಶಾಸಕರು ಡೆಲ್ಲಿಯಲ್ಲಿದ್ದಾರೆ. ತಮ್ಮದೇ ಆಗಿರ್ತಕ್ಕಂಥ ಒಂದಷ್ಟು ಪ್ರಯತ್ನಗಳನ್ನು, ಲಾಭಿಗಳನ್ನು, ಒತ್ತಡವನ್ನು ಹೇರುವ ಪ್ರಯತ್ನವನ್ನು ಮಾಡುವ ಸಲುವಾಗಿ ಡೆಲ್ಲಿಗೆ ಹೋಗಿದ್ದಾರೆ. ನಮ್ಮ ಮುಖ ನೋಡಿ ನಮ್ಮನ್ನು ಮರಿಬೇಡಿ, ನಮ್ಮನ್ನು ಕಡೆಗಣಿಸಬೇಡಿ, ನಮ್ಮನ್ನು ಪರಿಗಣಿಸಿ ಅಂತ ಒಂದು ಮನವಿಯನ್ನು ಮಾಡುವ ಸಲುವಾಗಿ ಎಲ್ಲ ಕರ್ನಾಟಕದ ಶಾಸಕರೆಲ್ಲರೂ ಸಹ ಡೆಲ್ಲಿಗೆ ಹೋಗಿದ್ದಾರೆ. ಎಸ್, ಅಫ್ಕೋರ್ಸ್ ಒಂದು ಕಡೆ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ಡೆಲ್ಲಿನಲ್ಲೇ ಇದ್ದಾರೆ. ಈಗ ಕರ್ನಾಟಕದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಶಾಸಕರುಗಳು, ಅಂದರೆ ಕರ್ನಾಟಕದ ಶಾಸಕರುಗಳ ಜೊತೆಗೆ ಮುಖ್ಯಮಂತ್ರಿಗಳು ಸಭೆಯನ್ನು ಮಾಡಿದ್ದಾರೆ. ಸಂಪುಟ ಪಟ್ಟಿ ಫೈನಲ್ ಮಾಡುವಂತಹ ಕಸರತ್ತಿನಲ್ಲಿ ಮುಖ್ಯಮಂತ್ರಿಗಳು ಬ್ಯುಸಿ ಇದ್ದಾರೆ. ಈತನ್ಮಧ್ಯೆ ಎಲ್ಲ ಶಾಸಕರು ತಮ್ಮದೇ ಬೆಂಬಲಿಗರೊಂದಿಗೆ ಲಾಭಿಯನ್ನು ಮುಂದುವರಿಸಿದ್ದಾರೆ. ಈಗ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರುವ ಪ್ರಯತ್ನ, ಅಥವಾ ದಯವಿಟ್ಟು ನಮ್ಮನ್ನು ಮರಿಬೇಡಿ, ನಾವು ಪಕ್ಷಕ್ಕೋಸ್ಕರ ದುಡಿತಾ ಇದ್ದೀವಿ ಸರ್, ನಮ್ಮನ್ನು ಪರಿಗಣಿಸಿ, ನಮ್ಮ ಕಡೆನೂ ಸ್ವಲ್ಪ ಗಮನ ಹರಿಸಿ, ಸೊ ಈ ರೀತಿಯಾದಂಥ ಒಂದಷ್ಟು ಮನವಿಗಳನ್ನು ಇಡುವ ಸಲುವಾಗಿಯೇ ಈಗ ಶಾಸಕರುಗಳೆಲ್ಲರೂ ಸಹ ಹೋಗಿದ್ದಾರೆ. ಫೈನಲಿ ಯಾರಿಗೆ ಮುಖ್ಯಮಂತ್ರಿಗಳು ಗ್ರೀನ್ ಸಿಗ್ನಲ್ ಕೊಡ್ತಾರೆ, ಯಾರಿಗೆ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.